ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ನಕ್ಷತ್ರ ಪರಿಹಾರಗಳನ್ನು ನೋಡ್ಕೊಂಡು ಬಂದ್ವಿ. ಇವಾಗ ರಾಶಿ ಪರಿಹಾರಗಳನ್ನು ನೋಡುವಂಥ ಸಮಯ. ನಾವು ಈ ರಾಶಿನಲ್ಲಿ ಹುಟ್ಟಿದ್ದೀವಿ, ನಮಗೆ ಗೊತ್ತಿಲ್ಲ ನಕ್ಷತ್ರ ಯಾವುದು, ಯಾವ ಪಾದ ಏನು ಇತ್ಯಾದಿಗಳು ಗೊತ್ತಿಲ್ಲ. ಆದರೆ ನಾವು ಈ ರಾಶಿಯವರು ಅನ್ನೋದು ನಮ್ಗೆ ಗೊತ್ತಿರ್ತದೆ. ಯಾಕೆ ಹೇಳಿ? ಗೋಚಾರವನ್ನು ನಾವು ನೋಡೋದಿರುತ್ತಲ್ವ, ಯಾರ್ಯಾರಿಗೆ ಏನೇನು ಸಮಸ್ಯೆ ಬಂದಿದೆ ಅಂತ. ಸೊ ಅದಕ್ಕಾಗಿ ಅಂತೂ ನಾವು ರಾಶಿಯನ್ನು ನೋಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾನು ರಾಶಿ ಪರಿಹಾರಗಳನ್ನು ಕೊಡ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಪರ್ಮನೆಂಟಾಗಿ ಫಾಲೋ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡಿ. ಜೀವನದುದ್ದಕ್ಕೂ ಇದನ್ನು ಒಂದು ಫಾಲೋ ಮಾಡ್ಕೊಂಡು ಬನ್ನಿ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ. ಇದರಲ್ಲಿ ಕಾಲಪುರುಷನ ಮೊದಲ ರಾಶಿ ಇವತ್ತಿನ ದಿನ ಮೇಷರಾಶಿಯಾಗಿದೆ. ಮೇಷರಾಶಿಯ ಜಾತಕರು ಪ್ರತಿ ಸಲ ಯಾವುದೇ ಒಂದು ಕಾರ್ಯಕ್ಕೆ ನೀವು ತೆರಳಿ, ಇವತ್ತು ತಿಳ್ಕೊಳ್ಳಿ, ಮನೆಯಲ್ಲಿ ನೀವು ಮಲಗಿದ್ರಿ, ಬೆಳಿಗ್ಗೆ ಎದ್ದಾಗ ಭೂಮಿಗೊಂದು ನಮಸ್ಕಾರ, ಸಂತೋಷ ಆಯಿತು. ಇದು ನಾನು ಮೊದಲೇ ಒಂದು ನಕ್ಷತ್ರಕ್ಕೆ ಹೇಳಿದ್ದೀನಿ, ಆಯಿತು. ಇದನ್ನು ನೀವು ಮಾಡಬೇಕಂದ್ರೆ ಖಂಡಿತ ಮಾಡಬೇಕು. ಇದರ ಜೊತೆಗೆ ಪ್ರತಿ ಸಲ ನೀವು ಎಲ್ಲೇ ಹೋದಾಗ ಭೂಮಿಗೊಂದು ನಮಸ್ಕಾರ, ಇದನ್ನು ನೀವು ಮಾಡಲೇಬೇಕಾಗುತ್ತೆ. ಕೆಲವೊಂದು ಸಲ ನೀವು ನೋಡಿರ್ಬೋದು, ಕೆಲವೊಬ್ಬರು ಸ್ಟೇಜ್ ಇತ್ಯಾದಿಗಳನ್ನು ಹತ್ತುವಾಗ ಹೀಗಂತಾರೆ, ನೋಡಿದ್ದೀರಾ? ಅದಕ್ಕೊಂದು ನಮಸ್ಕಾರವನ್ನು ಅವ್ರು ಹಾಕುವಂಥದ್ದು ಇರುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಮುಂದುಗಡೆನೇ ಬಂದ್ಬಿಟ್ಟು ಆ ದ್ವಾರದ ಹತ್ರ ಹೋದಾಗ ಒಂದು ನಮಸ್ಕಾರವನ್ನು ಹಾಕ್ತೀವಿ, ನೋಡಿದ್ದೀರಾ ಅಲ್ವಾ? ಈ ಪರಿಹಾರ ನಿಮಗೋಸ್ಕರ. ನೀವು ನೆಲವನ್ನು ಮುಟ್ಟಿ ತಲೆಗೆ ನಮಸ್ಕಾರವನ್ನು ಮಾಡಿ ಅದಾದ ನಂತರ ತಾವು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಪ್ರತಿಯೊಂದು ಕಾರ್ಯದಲ್ಲೂ ತಾವು ಭೂಮಿಯನ್ನು ನಮಸ್ಕರಿಸುವುದು, ತುಂಬ ಸಿಂಪಲ್ ವರ್ಡ್. ಪ್ರತಿಯೊಂದು ಕಾರ್ಯದಲ್ಲೂ ತಾವು ಭೂಮಿಯನ್ನು ನಮಸ್ಕರಿಸುವುದು ಬಹಳ ಮಟ್ಟಿಗೆ ನಿಮಗೆ ಏಳಿಗೆಯನ್ನು ಕೊಡುತ್ತೆ. ಕುರಿಗಳಿಗೆ ಆದಷ್ಟು ಮೇವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ. ಎಲ್ರಿಗೂ ಆಗುತ್ತೆ ಅಂತ ನಾನು ಹೇಳಲ್ಲ, ಆದರೆ ಪ್ರಯತ್ನವನ್ನು ಮಾಡಿ. ಕುರಿಗಳಿಗೆ ಏನಾದರೂ ತಿನ್ನಿಸಿ, ಕುರಿಗಳನ್ನು ನೀವು ತಿನ್ನಬೇಡಿ. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಕುರಿಗಳನ್ನು ನೀವು ಸೇವಿಸಬೇಡಿ, ಕುರಿಗಳಿಗೆ ಏನಾದರೂ ಸೇವಿಸಲು ನೀಡಿ. ಆದಷ್ಟು ಮೇವು ಇತ್ಯಾದಿಗಳನ್ನು ನೀವು ನೀಡ್ಬೋದು. ಗುರುಗಳ ಆರಾಧನೆಯನ್ನು ಮಾಡಿ, ಗುರುಗಳನ್ನ ಬಿಡಬೇಡಿ. ನಿಮ್ಮ ಲೈಫಲ್ಲಿ ಜೀವನದಲ್ಲಿ ಏನಾದರೂ ಒಂದು ಉದ್ಧಾರ ಆಗಲೇಬೇಕು, ನನ್ನ ಲೈಫಲ್ಲಿ ನಾನು ಏಳಿಗೆ ಆಗಲೇಬೇಕು ಅಂದರೆ ಗುರುಗಳು ಬಹಳ ಮುಖ್ಯ. ಇದರ ಜೊತೆಗೆ ಮಣ್ಣಿನಿಂದ ತಯಾರಿಸಿರುವಂಥ ಪದಾರ್ಥಗಳು, ಅಂದರೆ ತಿಳ್ಕೊಳ್ಳಿ, ಒಂದು ಗಡಿಗೆ, ನೀರು ತುಂಬಿರುವಂಥ ಒಂದು ಗಡಿಗೆ ಇತ್ಯಾದಿಗಳನ್ನು ಹಾಕುವಂಥದ್ದು, ನೀರನ್ನು ತುಂಬಿ ಇಟ್ಬಿಟ್ಟು ಅದೇ ನೀರನ್ನು ನೀವು ಕುಡಿಯುವಂಥದ್ದು. ನೀವು ಆದಷ್ಟು ಮಣ್ಣಿನ ಸಂಬಂಧಪಟ್ಟಂಥ ವಸ್ತುಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಬದಲಾವಣೆ ಖಂಡಿತವಾಗಲೂ ಬರುತ್ತೆ. ಗೋಚಾರ ಹೇಗೆ ಇರಲಿ, ದಶಾಭುಕ್ತಿ ಹೇಗೆ ಇರಲಿ, ನಿಮ್ಮ ಜಾತಕ ಹೇಗೆ ಇರಲಿ, ಈ ಪರಿಹಾರಗಳನ್ನು ನೀವು ಮಾಡಿ. ಇದರಲ್ಲಿ ಸುಲಭವಾಗಿರುವಂಥ ಸರಳವಾಗಿರುವಂಥ ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಲು ಪ್ರಾರಂಭಿಸಿ. ಜೀವನದಲ್ಲಿ ಬದಲಾವಣೆಗಳು ಕಾಣಸಿಗ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ.